ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ನೀವು ರವೆ ಯೂಸ್ ಮಾಡಿ ಎಷ್ಟೋ ಡಿಫ್ರೆಂಟ್ ಸ್ಟೈಲಲ್ಲಿ ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟ್ ಮಾಡಿರ್ತೀರ. ಆದರೆ ನಾನಿವತ್ತು ರವೆ ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿರುವಂಥ ಹೊಸ ಬ್ರೇಕ್ಫಾಸ್ಟನ್ನು ಹೇಳ್ತಾ ಇದ್ದೀನಿ. ಮತ್ತು ಇದಕ್ಕೆ ತುಂಬಾ ಕಡಿಮೆ ಎಣ್ಣೆ ಬಳಸ್ಕೊಂಡು ನಾನು ಈ ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ. ಒಂದು ಪ್ಯಾನ್ಗೆ ಈಗ ನಾನು ಈ ಮೆಜರ್ಮೆಂಟಕ್ಕೆ ಈ ಬೌಲನ್ನು ತೊಗೊಂಡಿದ್ದೀನಿ ರೀ. ಇದರಲ್ಲಿ 2.5 ಬೌಲ್ ಆಗಷ್ಟು ಈಗ ನೀರನ್ನು ಹಾಕ್ತಾಯಿದ್ದೀನಿ. ನೋಡ್ರಿ, ಇದು 1/2 ಬೌಲ್ ಅಷ್ಟೇ. ಈಗ ಇದು ನೀರು ಬಾಯ್ಲ್ ಆಗಬೇಕ್ರಿ. ನೋಡ್ರಿ, ಈಗ ನೀರಿದು ಬಾಯ್ಲ್ ಆಗಾಕತ್ತದ ರೀ. ಅದಕ್ಕೆ ನಾನು ಒಂದು ಬಾಯ್ಲ್ಡ್ ಪೊಟ್ಯಾಟೋನ ಈ ರೀತಿ ಕಟ್ ಮಾಡಿ ಹಾಕತ್ತೀನಿ ರೀ. ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ. ಗ್ಯಾಸ ಲೋ ಫ್ಲೇಮ್ದಾಗಿರಲಿ ರೀ. ಈಗ 1 ಸ್ಪೂನ್ ಆಗಷ್ಟೇ ಆಯಿಲನ್ನು ಹಾಕ್ತಾಯಿದ್ದೀನಿ ರೀ. ನೋಡಿರಿ, ಯಾವ ಕಪ್ಪಿನ ನೀರು ತೊಗೊಂಡಿದ್ದಲ್ರಿ ಅದೇ 1 ಕಪ್ಪಿಂದ ನಾನು ಸಣ್ಣ ರವೆ ತೊಗೊಂಡಿದ್ದೀನಿ ರೀ. ಇದನ್ನು ಗ್ಯಾಸ ಲೋ ಫ್ಲೇಮ್ದಾಗ ಕಂಟಿನ್ಯೂಸ್ ಆಗಿ ತಿರುಗಿಸಿ ಈ ಥರ ರವೆ ಆ್ಯಡ್ ಮಾಡ್ಕೊತ ಹೋಗ್ಬೇಕು ರೀ. ಯಾವುದೇ ಗಂಟುಗಳು ಆಗಬಾರ್ದು ರೀ. ಇದು ಹಸಿ ರವೆ, ಹುರಿದಿದ್ದ ರವೆ ಅಲ್ರಿ ಇದು. ನೋಡಿರಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನು ನಾನು ಮುಚ್ಚಿ ಒಂದು 5 ನಿಮಿಷ ಕುಕ್ ಮಾಡ್ತೀನಿ ರೀ. ನೋಡಿರಿ, ಈಗ ಚೆನ್ನಾಗಿ ಕುಕ್ಕಾಗಿ ಕರೆಕ್ಟಾಗಿ ರೆಡಿ ಆಗ್ಯದ್ರಿ. ಇದು ಎಲ್ಲ ಫುಲ್ಲ ಹೊಂಗೋಯ್ತದ್ರಿ. ಇದನ್ನು ನಾನು ಸ್ವಲ್ಪ ಹೊತ್ತು ಈಗ ಆರ್ಲಕ್ಕೆ ಬಿಡ್ತಾಯಿದ್ದೀನಿ ರೀ. ಈಗ ನೋಡಿರಿ, ಇದು ಆರ್ಯದ್ರಿ. ನೋಡಿರಿ, ಈ ಥರ ಸ್ವಲ್ಪವನ್ನು ತೊಗೊಂಡು ನಾನು ಇವುಗಳ ಬಾಲ್ಸನ್ನಾಗಿ ಮಾಡ್ತಾಯಿದ್ದೀನಿ ರೀ. ಇದನ್ನು ನೀವು ಯಾವ ಸೈಜಿಗಾದ್ರೂ ಮಾಡ್ಕೋಬೋದು. ನೋಡಿರಿ, ಈ ಥರ ಒಂದು ಬಾಲನ್ನು ಮಾಡಿ ನಿಮಗೆ ತೋರಿಸಿದ್ದೀನಿ. ಈಗ ಇದನ್ನೊಂದು ಪ್ಲೇಟಿಗೆ ಇಟ್ಕೋತಾ ಇದ್ದೀನಿ. ಈಗ ಇನ್ನೊಂದನ್ನು ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡಿರಿ, ಈ ಥರ ರೆಡಿ ಮಾಡಿದ್ದೀನಿ ರೀ. ಒಮ್ಮೆಲೆ ರೆಡಿ ಮಾಡಿ ಪ್ಲೇಟಿಗೆ ಇಟ್ಕೊಂಡಿದ್ದೀನಿ ರೀ. ಈಗ ಒಂದು ಕಡಾಯಿದಾಗ ನಾನು ನೀರನ್ನು ಕೈಲಕ್ಕೆ ಇಟ್ಕೊಂಡಿದ್ದೀನಿ ರೀ. ಈಗ ಇದು ನೀರು ಬಾಯ್ಲ್ ಆಗತ್ತದ ರೀ. ಈ ಥರ ನಾನು ಹೋಲಿರುವ ಪಾತ್ರೆಯನ್ನು ಯೂಸ್ ಮಾಡತ್ತೀನಿ ರೀ. ಸ್ವಲ್ಪ ಆಯಿಲನ್ನು ಗ್ರೀಸ್ ಮಾಡ್ತೀನಿ ರೀ. ಇದಕ್ಕೆ ಈ ಬೌಲ್ಗಳನ್ನು ಹಾಕಿ ನಾನು ಸ್ಟೀಮ್ ಮಾಡ್ತೀನಿ ರೀ. ಇದನ್ನು 5 ನಿಮಿಷ ಸ್ಟೀಮ್ ಮಾಡ್ರೆ ಸಾಕ್ರಿ. ನೋಡ್ರಿ, ಇವು ಸ್ಟೀಮ್ ಆದಮೇಲೆ ತುಂಬಾ ಸಾಫ್ಟಾಗಿರ್ತಾವ್ರಿ. ಇವನ್ನ ನಾನು ಆರ್ಲಕ್ಕೆ ಬಿಟ್ಟಿದ್ದೆ ರೀ. ಈಗ ಇವು ಆರ್ಯಾವ್ರಿ. ನೋಡ್ರಿ, ಸ್ಟೀಮ್ ಆದಮೇಲೆ ತುಂಬಾ ಸಾಫ್ಟ್ ಆಗ್ಯಾವ್ರಿ. ಇವನ್ನ ನೀವು ಹಾಗೇನೂ ತಿನ್ಬೋದು. ಈ ಬ್ರೇಕ್ಫಾಸ್ಟ ಇನ್ನೂ ಟೇಸ್ಟಿಯಾಗಕ್ಕೆ ನಾನು ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ತಾಯಿದ್ದೀನಿ ರೀ. ಒಂದು ಪ್ಯಾನ್ಗೆ 1 ಸ್ಪೂನ್ ಆಗಷ್ಟೇ ಆಯಿಲ್ ಹಾಕ್ತೀನಿ ರೀ. ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳು. ಇದು ಟೇಸ್ಟು ತುಂಬ ಚೆನ್ನಾಗಿ ಕೊಡ್ತದೆ ರೀ. ನೋಡಿರಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್, ಅರ್ಧ ಸ್ಪೂನ್ ಆಗಷ್ಟು ಚಿಲ್ಲಿ ಫ್ಲೆಕ್ಸ್. ಇದನ್ನು ಗ್ಯಾಸ ಲೋ ಫ್ಲೇಮ್ದಾಗಿರಲಿ ರೀ. ಈಗ ನಾನು ಒಂದು ಮ್ಯಾಗಿ ಮಸಾಲ ಆ್ಯಡ್ ಮಾಡತ್ತೀನಿ ರೀ. ನೀವು ಚಾಟ್ ಮಸಾಲನೂ ಆ್ಯಡ್ ಮಾಡ್ಬೋದು, ಪಾವ್ ಭಾಜಿ ಮಸಾಲನೂ ಆ್ಯಡ್ ಮಾಡ್ಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಮಿಕ್ಸ್ ಮಾಡಿ ಈ ಬಾಲ್ಗಳನ್ನು ಇದ್ರಾಗ ಹಾಕಿ
ಈ ಮಸಾಲೆ ಎಲ್ಲನೂ ಇದಕ್ಕೆಲ್ಲ ಹತ್ತಿರ ತುಂಬಾ ಟೇಸ್ಟಿ ಕೊಡ್ತದೆ ರೀ. ನೋಡಿರಿ, ಬಿಳಿ ಎಳ್ಳು ನೋಡ್ಲಿಕ್ಕೂ ಮತ್ತು ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.